ನಮಸ್ಕಾರ. ತ್ರಿಯೇಶ್ ಕಿಚನ್ ಆ್ಯಂಡ್ ವ್ಲಾಗ್ಸಿಗೆ ಸ್ವಾಗತ. ನಾನಿವತ್ತು ಇನ್ಸ್ಟೆಂಟಾಗಿ ರವಾ ದೋಸೆ ಮಾಡ್ತಾ ಇದ್ದೇನೆ. ಸೂಪರ್ ಆಗಿರ್ತದೆ. ಅದಕ್ಕೆ ಏನೇನು ಬೇಕು ಅಂತೇಳಿ ಹೇಳಿ ತೋರಿಸಿಕೊಡ್ತೇನೆ. ನಾನು ಇಲ್ಲಿ ಒಂದು ಬೌಲಷ್ಟು ಚಿರೋಟಿ ರವೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬದಿಗಿಡುವ. ಈಗ 10 ನಿಮಿಷ ಆಗಿದೆ, ನೆಂದಿದೆ ಒಳ್ಳೆ ರವೆ. ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕುವ. ಇವಾಗ ನಾನಿಲ್ಲಿ 2 ಟೊಮೊಟೊ, ಸಣ್ಣದು ಟೊಮೊಟೊನ ಕಟ್ ಮಾಡಿ ಹಾಕ್ತಿದ್ದೇನೆ. 1 ಈರುಳ್ಳಿ ದೊಡ್ಡ ಗಾತ್ರದ, 1 ತುಂಡು ಶುಂಠಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಈಗ ಗ್ರೈಂಡ್ ಮಾಡ್ಕೊಂಡು ಬರುವ. ಸ್ವಲ್ಪ ಮೊಸರು ಹಾಕುವ. 4-5 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಬೇಕು. ಈಗ ಗ್ರೈಂಡ್ ಮಾಡುವ. ಫೈನ್ ಪೇಸ್ಟ್ ಆಗಬೇಕು. ಈ ಥರ ಪೇಸ್ಟ್ ಆಗಬೇಕು ನೋಡಿ. ಇಷ್ಟು ತೆಳು ಇದ್ದರೆ ಸಾಕು. ತುಂಬ ದಪ್ಪ ಸಹ ಬೇಡ, ತುಂಬ ತೆಳು ಸಹ ಬೇಡ. ಈಗ ನಾನೊಂದು 1/4 ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ತಿದ್ದೇನೆ. ಈಗ ಮಿಕ್ಸ್ ಮಾಡುವ. ಉದ್ದಿನ ಬಂದದಷ್ಟು ಇದ್ದರೆ ಸಾಕು. ಇವಾಗ ಒಂದು ಕಾವಲಿ ಇಟ್ಟು ಅದಕ್ಕೆ 2 ಚಮಚದಷ್ಟು ನಾನು ಹಿಟ್ಟು ಹಾಕಿ ಸ್ವಲ್ಪ ಸೌಟನ್ನು ತಿರುಗಿಸಿದೆ. ಈಗ ಮುಚ್ಚಳ ಮುಚ್ಚುವ. ನೋಡಿ ಹೇಗೆ ಬರ್ತಾ ಇದೆ ದೋಸೆ. ತುಂಬ ಟೇಸ್ಟಿಯಾಗಿರ್ತದೆ. ಇದು ಇನ್ಸ್ಟೆಂಟ್ ದೋಸೆ. ಅಕ್ಕಿ ನೆನೆಸಬೇಕಂತೇಳಿ ಏನಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಕ್ವಿಕ್ ಕೂಡ ಆಗುವಂಥ ದೋಸೆ. ನಿಮ್ಮ ಮನೆಯಲ್ಲಿ ಸಹ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ, ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟ್ ರವಾ ದೋಸೆ.